ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ನನಗೋಸ್ಕರ ವೆಜಿಟೇಬಲ್ ಪಲಾವ್ ಅಂದರೆ ಉಡುಪಿ ಸ್ಟೈಲ್ ಪಲಾವ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ನನಗೋಸ್ಕರ ಪ್ರೀತಿಯಿಂದ ಮಾಡಿಕೊಟ್ಟಿದ್ರು. ಸೊ ಯಾವ ಥರ ಮಾಡಿಕೊಟ್ರು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್, ವಿತೌಟ್ ಟೊಮ್ಯಾಟೊ, ಏನನ್ನೂ ಯೂಸ್ ಮಾಡ್ದಲೇ ಯಾವ ಥರ ಪಲಾವ್ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ನೋಡ್ಕೊಳ್ಬೋದು. ಸೊ ಪುದೀನ, ಕೊತ್ತಂಬರಿ ಸೊಪ್ಪು, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಗ್ರೀನ್ ಚಿಲ್ಲಿ, ಸ್ವಲ್ಪ ತೆಂಗಿನಕಾಯಿ, ಹಸಿ ಶುಂಠಿ, ಆಯಿಲ್, ತುಪ್ಪ, ಉಪ್ಪು, ಸ್ವಲ್ಪ ಮಸಾಲೆ ಐಟಮ್ಸ್, ಮತ್ತು ಒಂದು 2 ಪಾವ್ನಷ್ಟು ಅಕ್ಕಿನ ತೊಳೆದು ಒಂದು ಹಾಫ್ ಆನ್ ಅವರಷ್ಟು ನೆನೆಸಿ ಇಡಬೇಕು. ಸೊ ಆವಾಗ ರೈಸು ಉದುದ್ರಾಗಿ ಬರುತ್ತೆ. ಸೊ ಇವಾಗ ಯಾವ ಥರ ಮಾಡೋದು ಅಂತ ಪಟ್ ಅಂತ ನೋಡೋಣ ಬನ್ನಿ. ಸೊ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು 2 ಟೇಬಲ್ ಸ್ಪೂನ್ಸ್ ಆಫ್ ಗೀ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆನಿಯನ್ ಯಾರಿಗಿಷ್ಟ ಆಗಲ್ಲ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟು ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆಮೇಲೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಜೀರಿಗೆ, ಕಸ್ತೂರಿ ಮೇಥಿ, ಪಲಾವ್ ಎಲೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಸ್ವಲ್ಪ ಫ್ಲೇವರ್ಗೆ ಅಂತ ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಅದು ಫ್ರೈ ಆಗೋದ್ರೊಳಗಡೆ ನಾವು ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಮತ್ತು ತೆಂಗಿನಕಾಯಿ, ಪುದೀನ ಇಷ್ಟನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಬರೋಣ. ಸೊ ಪೇಸ್ಟ್ ಶುಡ್ ಬಿ ಫೈನ್ ಪೇಸ್ಟ್. ಓಕೆ, ತುಂಬ ನಯಸ್ಸಾಗಿ ಇರಬೇಕು. ನೆಕ್ಸ್ಟು ಆಗಲೇ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡಿದ್ವಲ್ಲ, ಅದಕ್ಕೆ ರುಬ್ಬಿರೋ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಆ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕಲರ್ ಚೆನ್ನಾಗಿ ಅನ್ಸುತ್ತೆ. ಸೊ ನೆಕ್ಸ್ಟು ಆಗಲೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಕ್ಯಾರೆಟು 1 ಬೌಲಷ್ಟು, ಬೀನ್ಸ್ 1 ಬೌಲಷ್ಟು. ಸೊ ಇದು ಹಾಫ್ ಬಾಯ್ಲ್ ಆದಮೇಲೆ ನಾವು ಪೊಟ್ಯಾಟೋನ ಯೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಪೊಟ್ಯಾಟೊ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಪೊಟ್ಯಾಟೋನ ಆಮೇಲೆ ಯೂಸ್ ಮಾಡೋಣ. ಸೊ ಇದನ್ನು ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಇವಾಗ ತೆಗೆದು ನೋಡ್ತಾ ಇದ್ರೆ ಈ ಥರ ಆಫ್ ಬಾಯ್ಲ್ ಆಗಿರುತ್ತೆ ವೆಜಿಟೇಬಲ್ಸ್ ಎಲ್ಲ. ಸೊ ಇವಾಗ ಪೊಟ್ಯಾಟೋನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೊ ಏನಾದರೂ ಇಲ್ಲ ಅಂದರೆ ಬೇಕಾದರೆ ನೀವು ಈ ಥರ ಪಲಾವ್ನ ಮಾಡ್ಕೊಳ್ಬೋದು. ಸೊ ಇವಾಗ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ.
ನಾನು 2 ಲೋಟ ಅಕ್ಕಿ ತಗೊಂಡಿರೋದ್ರಿಂದ 4 ಲೋಟದಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಗ್ರೀನಿಶ್ ಆಗಿರುತ್ತೆ ಪಲಾವು, ನೋಡ್ಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ, ತಿನ್ನೋಕ್ಕಂತೂ ಯಮ್ಮಿ ಡೆಲಿಷಿಯಸ್ ಆಗುತ್ತೆ. ಸೊ ನಾನು ಟೊಮೆಟೊ ಹಾಕದೇ ಇರೋದ್ರಿಂದ ಸೊ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀರು ಕುದೀತಾ ಇರೋದ್ರಿಂದ ಆವಾಗಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ವಲ್ಲ 2 ಪಾವ್ನಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಲ್ಲ ಒಂದ್ಸರಿ ಸ್ಟಿರ್ ಮಾಡಿ ಅದು ಕುದಿಲಿಕ್ಕೆ ಬಿಡಬೇಕು. ತಳ ಕಚ್ಚದಲ್ಲೇ ಇರೋ ಥರ ನೋಡ್ಕೊಳ್ಬೇಕು, ತುಂಬಾ ಹುಷಾರಾಗಿರಿ. ಸೊ ಈ ಥರ ಇರುತ್ತೆ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಕುದಿಲಿಕ್ಕೆ ಬಿಡೋಣ. ಸೊ ಅದು ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಒಂದು ತವಾನ ಕಾಯಲಿಕ್ಕೆ ಇಟ್ಕೊಳ್ಳೋಣ. ತವ ಚೆನ್ನಾಗಿ ಕಾದ್ಮೇಲೆ ನಾವು ಅದು ಏನು ಪಲಾವ್ ಮಾಡಿರೋ ಪಾತ್ರೆ ಇದೆಯಲ್ಲ ಅದನ್ನು ಆ ತವ ಮೇಲೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬಂದ ಮೇಲೆ ಆ್ಯಕ್ಚುಲಿ ಅದನ್ನು ತವ ಮೇಲೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಈ ಥರ ದೊಡ್ಡ ಊರಿನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈ ಥರ ಕುದ್ಮೇಲೆ ಸೊ ನೀರೆಲ್ಲ ಫುಲ್ಲು ಎವಾಪರೇಟ್ ಆಗೋವರೆಗೂ ಚೆನ್ನಾಗಿ ನೀಟಾಗಿ ತಳ ಕಚ್ಚದಲ್ಲೇ ಇರೋ ಥರ ಕೈ ಆಡಿಸ್ಕೊಳ್ಬೇಕು. ಲಾಸ್ಟಲ್ಲಿ ಫ್ಲೇವರಿಗೋಸ್ಕರ ಸ್ವಲ್ಪ ಗೀನ ಆ್ಯಡ್ ಮಾಡಿಕೊಂಡ್ರೆ ಯಮ್ಮಿ ಡೆಲಿಷಿಯಸ್ without onion, without garlic, without tomato palav ready to eat. ಬಿಸಿ ತಿಂತಾ ಇದ್ರೆ ಮೊಸರು ಬಜ್ಜಿ ಜೊತೆ ಆಹಾ ಸ್ವರ್ಗನೇ ಕೈಗೆ ಸಿಕ್ಕೋ ಥರ ಅನ್ಸುತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು 2 to 3 ಮಿನಿಟ್ಸ್ ಅಷ್ಟು ಬಿಟ್ಬಿಡ್ಬೇಕು. ಸೊ ಇದು ಇವಾಗ ಆಗಿದೆ, ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಸೊ ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ರುಚಿಯಾಗಿ ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ. ಸೊ ಇನ್ನ ಏನ್ ತಡ ಮಾಡ್ತಾ ಇದ್ದೀರಾ, ಇವತ್ತೇ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ತುಂಬಾನೇ ಯಮ್ಮಿ ಆಗಿರುತ್ತೆ ಅಂತ. ಸೊ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಡೆಕೋರೇಟ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಾನು ಮಾಡಿರೋ ಪಲಾವ್, ವೆಜಿಟೇಬಲ್ ಪಲಾವ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ತೀರಾ ಅಲ್ವಾ? ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಇನ್ನೂ ಹೆಚ್ಚು ರೆಸಿಪೀಸ್ನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಾಗತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. Thank you, friends.